ನಮಸ್ಕಾರ ರೀ ಫ್ರೆಂಡ್ಸ, ಬರ್ರಿ ನಾವಿವತ್ತು ಮಾಡತ್ತೀವಿ ಮೊಳಕೆ ಕಟ್ಟಿದ ಮಡಕಿ ಕಾಳಿನ ಸಾಂಬಾರ. ಫಸ್ಟಿಗೆ ಪ್ಯಾನ್ ಬಿಸಿ ಮಾಡಿಕೊಂಡು ಅದಕ್ಕೆ ಕೊಬ್ಬರಿ, ಈರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಬೇಕ್ರಿ. ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ಇವಾಗ ನೋಡ್ರಿ, ಇದು ನುಣ್ಣಗೆ ರುಬ್ಬಿ ರೆಡಿ ಆಗ್ಯದ. ಈಗ ಒಂದು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಅದು ಚಟ್ಪಟ್ಟನವರೆಗೂ ಕಾದು ಅದಕ್ಕೆ ಈರುಳ್ಳಿ ಹಾಕಬೇಕ್ರಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿಣ ಪುಡಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರನ ಸೇರಿಸಿ ಮಿಕ್ಸ್ ಮಾಡಬೇಕ್ರಿ ಚೆನ್ನಾಗಿ. ಇವಾಗ ರುಬ್ಬಿದ ಮಿಶ್ರಣವನ್ನು ಸೇರಿಸ್ಬೇಕ್ರಿ. ಮಸಾಲೆ ರುಬ್ಬಿರ್ತೀವಲ್ಲ ಅದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಬೇಕು. ಅದು ಎಲ್ಲ ಎಣ್ಣೆ ಬಿಟ್ಕೊಳಕತ್ತದ ನೋಡ್ರಿ ಸೈಡಿಗೆ. ಇವಾಗ ನಾನು ಹುಣಸೆಹಣ್ಣು ನೆನೆ ಹಾಕಿದ್ದೆ ರೀ. ಸ್ವಲ್ಪ ಹುಣಸೆಹಣ್ಣು ತೊಗೊಂಡು ಅದ್ರಾಗ ನೀರು ಹಾಕಿಬಿಟ್ಟು ನೆನೆ ಹಾಕಿದ್ದೆ. ಇವಾಗ ಅದು ನೆನೆದಾದ ಅದನ್ನು ಸ್ವಲ್ಪ ಹುಣಸೆಹಣ್ಣಿನ ನೀರನ್ನು ಹಾಕಿಬಿಟ್ಟು ಇನ್ನೊಂದು ಸರಿ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು. ಇದೆಲ್ಲ ಎಣ್ಣೆ ಬಿಟ್ಕೊಂಡು ರೆಡಿ ಆಗ್ಯದ. ಇವಾಗ ಇದಕ್ಕೆ ಮೊಳಕೆ ಕಟ್ಟಿದ ಕಾಳನ್ನು ಸೇರಿಸ್ಬೇಕ್ರಿ. ನಾನು ಒಂದು ಬೌಲ್ ಆಗುವಷ್ಟು ಮೊಳಕೆ ಕಟ್ಟಿದ ಕಾಳನ್ನು ಸೇರ್ಸಾಕತ್ತೀನಿ ರೀ. ಮಸಾಲೆ ಮತ್ತು ಕಾಳು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಇದಕ್ಕೆ ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕಲ್ಲ, ಗಟ್ಟಿ ಬೇಕಲ್ಲ, ಅಷ್ಟು ನೀರನ್ನು ಸೇರಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಬೆಲ್ಲ ಹಾಕಬೇಕ್ರಿ. ಲಿಡ್ ಕ್ಲೋಸ್ ಮಾಡಿ ಇದನ್ನು 5ರಿಂದ 10 ನಿಮಿಷ ಬೇಯಕ್ಕೆ ಬಿಡಬೇಕು. ಇವಾಗ ಮೊಳಕೆ ಕಟ್ಟಿದ ಸಾಂಬಾರು ರೆಡಿ ಆಗ್ಯದ ನೋಡ್ರಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿರಿ. ನಾನು ಇದನ್ನು ಅನ್ನದ ಜೊತೆ ಸರ್ವ್ ಮಾಡಕತ್ತೀನಿ. ಥ್ಯಾಂಕ್ ಯು.